ಇವನ್ ಇಫ್ ಯು ಆರ್ ಆವರೇಜ್ ಸ್ಟೂಡೆಂಟ್, ನೀವು ಕೂಡ ಇಂಗ್ಲಿಷ್ ಎಕ್ಸಾಮ್ ಅಲ್ಲಿ ನಿಮ್ ಬೋರ್ಡ್ ಎಕ್ಸಾಮಿನೇಷನ್ ಅಲ್ಲಿ ಈಸಿಯಾಗಿ 95+ ತಗೋಬಹುದು. ಅಂಡ್ ಇಫ್ ಯು ಆರ್ ಟಾಪರ್ ಆಲ್ರೆಡಿ, ನಿಮ್ಗಂತೂ ಆಗಲೇ ಗೊತ್ತು ಈ ಸೀಕ್ರೆಟ್ಸ್ ಎಲ್ಲ. ಸೊ ಇನ್ ದಿಸ್ ವಿಡಿಯೋ ಐ ವಿಲ್ ಬಿ ಟೆಲಿಂಗ್ ಯು ನೆಕ್ಸ್ಟ್ 5 to 7 minutes ಅಲ್ಲಿ all the important things which you should know if you want to get 100 out of 100 in English examination. ನನ್ನ ಹೆಸರು ಬಸವರಾಜ್ ಸರ್, ನಾನು ನಿಮ್ಮ ಬಯಾಲಜಿ ಮಾಸ್ಟರ್ ಟೀಚರ್ / ಇಂಗ್ಲಿಷ್ ಮಾಸ್ಟರ್ ಟೀಚರ್ ಸ್ಟೂಡೆಂಟ್ಸ್. ಬನ್ನಿ ಸ್ಟಾರ್ಟ್ ಮಾಡೋದ. ನಾವು ಫಸ್ಟ್ ಆಫ್ ಆಲ್ ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಟಾಪ್ ಸೀಕ್ರೆಟ್, ಹ್ಯಾಕ್ಸ್ ಆಗಿರ್ಬೋದು, ಟ್ರಿಕ್ಸ್ ಆಗಿರ್ಬೋದು, ಏನೂ ಇಲ್ಲ ಆ ತರ. ವೆರಿ ಬೇಸಿಕ್ ಸಿಂಪಲ್ ಸೈಂಟಿಫಿಕ್ ಥಿಂಗ್ಸ್ ಇದು, ಓಕೆನಾ? ಸೊ ಇಫ್ ಯು ವಾಂಟ್ ಟು ಗೆಟ್ ಗುಡ್ ಮಾರ್ಕ್ಸ್, ಯು ನೀಡ್ ಟು ನೋ ನೀವು ಯಾವ ತರ ಫಸ್ಟ್ ಎಲ್ಲಿಂದ ಕಲಿಬೇಕಂತ, ನೀವು ಎಲ್ಲಿಂದ ಯಾವ ತರ ಫೋಕಸ್ ಮಾಡ್ಬೇಕಂತ ನಿಮ್ಗೆ ತಿಳಿಬೇಕಂದ್ರೆ ಯು ನೀಡ್ ಟು ಲುಕ್ ಅಟ್ ದ ಪಾಸ್ಟ್ ಪ್ರೀವಿಯಸ್ ಇಯರ್ ಪೇಪರ್ಸ್. ದಿಸ್ ಇಸ್ ಅ ಪೇಪರ್ ಫ್ರಮ್ 2025, ದಿಸ್ ಇಸ್ ಅ ಪೇಪರ್ ಫ್ರಮ್ 2024. ಈ ಎರಡು ಪೇಪರ್ ನ ಅನಲೈಸ್ ಮಾಡಿದಾಗ ಐ ಅಂಡರ್ಸ್ಟುಡ್ ಒನ್ ಥಿಂಗ್. ಏನಪ್ಪಾ, ಇಫ್ ಯು ಲುಕ್ ಅಟ್ ದ ಎಂಟೈರ್ ಪೇಪರ್ ಅಲ್ಲಿ ನಿಮ್ದು ಗ್ರಾಮರ್ ಮತ್ತೆ ವೊಕ್ಯಾಬ್ಯುಲರಿ ಈ ಎಲ್ಲ ಬರುತ್ತೆ, ನಿಮ್ದು ಆಲ್ಮೋಸ್ಟ್ ಟಾಪಿಕ್ಸ್ ಬರುತ್ತೆ. ಅಂಡ್ ಇಟ್ ಇಸ್ ಅಬೌಟ್ 19 ಮಾರ್ಕ್ಸ್ ಬರುತ್ತೆ. ಹೈಯೆಸ್ಟ್ ಆಫ್ ಮಾರ್ಕ್ಸ್ ಇರೋದು ಲಿಟ್ರೇಚರ್ಗೆ. ಲಿಟ್ರೇಚರ್ ನಿಮ್ದು ಚಾಪ್ಟರ್ಸ್, ಪೋಯಮ್ಸ್ ಎರಡು ಸೇರ್ಬಿಟ್ಟು ಆಲ್ಮೋಸ್ಟ್ 67 ಮಾರ್ಕ್ಸ್ ಬೋತ್ ಇಯರ್ಸ್ ಬಂದಿದೆ. ಅದಾದ್ಮೇಲೆ ರೀಡಿಂಗ್ ಸ್ಕಿಲ್ಸ್, ಅದು ನಿಮ್ದು ಅನ್ಸೀನ್ ಪ್ಯಾಸೇಜ್, ಮತ್ತೆ ರೈಟಿಂಗ್ ಅಲ್ಲಿ ನಿಮ್ದು ಎಸ್ಸೆ ರೈಟಿಂಗ್ ಪ್ಲಸ್ ಲೆಟರ್ ರೈಟಿಂಗ್. ಸೊ ನಿಮ್ ಎಲ್ಲರಿಗೂ ಕೂಡ ಈ ಸಿಂಪಲ್ ಪ್ಯಾಟರ್ನ್ / ಬ್ಲೂ ಪ್ರಿಂಟ್ ಕೂಡ ನೀವು ಅನ್ಬೋದು, ನಾವು ಒಂಥರ ಬ್ಲೂ ಪ್ರಿಂಟ್ ಇದು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು. ಈ PPT ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಸೊ ನೀವು ಕೂಡ ಅಲ್ಲಿಂದ ಈ PPT ತಗೋಬಹುದು, ಓಕೆನಾ? ಸೊ ಫಸ್ಟ್ ಥಿಂಗ್ ನಿಮ್ಗೆ ಇದೆಲ್ಲ ಅರ್ಥ ಆಯ್ತು. ಇದನ್ನ ಲೆಟ್ಸ್ ಸೇ ಇಫ್ ಯು ವಾಂಟ್ ಟು ಸಮರೈಸ್ ಇಟ್, ಇದೊಂದು ಚಿಕ್ಕ ಸಮರಿ ಸ್ಟೂಡೆಂಟ್ಸ್. ಗ್ರಾಮರ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ಲಿಟ್ರೇಚರ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ, ರೀಡಿಂಗ್ ರೈಟಿಂಗ್ ಎಷ್ಟು ಮಾರ್ಕ್ಸ್ ಇರುತ್ತೆ. ಸೊ ಇನ್ ಟೋಟಲ್ ನಿಮ್ದು 12 ಸೆಕ್ಷನ್ಸ್ ಅಲ್ಲಿ 12 ಸಬ್ ಸೆಕ್ಷನ್ಸ್ ಅಲ್ಲಿ 100 ಮಾರ್ಕ್ಸ್ ಪೇಪರ್ ಇರುತ್ತೆ, ಓಕೆನಾ? ಈಗ ಇದೆಲ್ಲ ಆದ್ಮೇಲೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವಾಟ್ ಇಸ್ ದ ನೆಕ್ಸ್ಟ್ ಥಿಂಗ್ ವಿಚ್ ಯು ನೀಡ್ ಟು ಫಾಲೋ ಇನ್ ಇಂಗ್ಲಿಷ್ ಎಕ್ಸಾಮಿನೇಷನ್? ಸ್ಟೂಡೆಂಟ್ಸ್, ಇದಕ್ಕಿಂತ ಸಿಂಪಲ್ ಆಗಿ ಫಾರ್ಮುಲಾನೇ ಇಲ್ಲ, ಓಕೆನಾ? ದ ಮೋಸ್ಟ್ ಸಿಂಪ್ಲೆಸ್ಟ್ ಫಾರ್ಮುಲಾ ಇಸ್ ರೈಟ್ ಹಿಯರ್. ನೀವು ಯಾವತ್ತೂ ಕೂಡ ಫಸ್ಟ್ ಟೈಮ್ ಏನಾದ್ರು ನೀವು ಒಂದು ಚಾಪ್ಟರ್ ನ ನೀವೇ ಖುದ್ದಾಗಿ ಓದಕ್ ಹೋದ್ರೆ ಪ್ರಾಬ್ಲಿ ನಿಮ್ಗೆ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳಕ್ಕೆ. ಯಾಕಂದ್ರೆ ದೇರ್ ಆರ್ ಮಲ್ಟಿಪಲ್ ಇಂಗ್ಲಿಷ್ ವರ್ಡ್ಸ್ ವಿಚ್ ಯು ಮೈಟ್ ನಾಟ್ ಬಿ ಫೆಮಿಲಿಯರ್ ವಿತ್. ದೇರ್ ಆರ್ ಮಲ್ಟಿಪಲ್ ಸ್ಟೋರಿ ಲೈನ್ಸ್ ವಿಚ್ ಯು ಆರ್ ನಾಟ್ ಏಬಲ್ ಟು ಫಾಲೋ. ಸೊ ಅದಕ್ಕೆ ಏನ್ ಮಾಡ್ಬೇಕು ನೀವು? ಫಸ್ಟ್ ಥಿಂಗ್ ಇಸ್, ನಿಮ್ ಸ್ಕೂಲ್ ಆಗಿರ್ಲಿ, ಟ್ಯೂಷನ್ ಆಗಿರ್ಲಿ, ಇಲ್ಲ ಅಂದ್ರೆ ಈ ಒನ್ ಶಾರ್ಟ್ ವಿಡಿಯೋ ಆಗ್ಲಿ, ಪ್ಲೀಸ್ ಇದನ್ನ ಒಂದ್ಸತಿ ನೋಡಿ ಫಸ್ಟ್, ಬೇರೆಯವ್ರ ಹತ್ರ ಕಲೀರಿ ಫಸ್ಟ್. ಸೊ ಫಸ್ಟ್ ಥಿಂಗ್ ಇಸ್ ಲರ್ನ್ ಫ್ರಮ್ ಅದರ್ಸ್. ನೀವೇ ಖುದ್ದಾಗಿ ಸ್ಟಾರ್ಟ್ ಮಾಡಕ್ ಹೋಗ್ಬೇಡಿ. ಐ ವುಡ್ ರೆಕಮೆಂಡ್ ಒನ್ ಶಾರ್ಟ್ ವಿಡಿಯೋಸ್. ಯಾಕಂದ್ರೆ ಸ್ಟೂಡೆಂಟ್ಸ್, ಒನ್ ಶಾರ್ಟ್ ವಿಡಿಯೋಸ್ ಈಸಿ ಒಂದು 30 ಇಲ್ಲ 40 ನಿಮಿಷದಲ್ಲಿ ಒಂದು ಚಾಪ್ಟರ್ ಮುಗ್ದೋಗುತ್ತೆ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ದೀಸ್ ಆರ್ ದ ಒನ್ ಶಾರ್ಟ್ ವಿಡಿಯೋಸ್ ಡನ್ ಬೈ ಮೀ ಆನ್ ದಿಸ್ ಚಾನಲ್. ಈ ಚಾನಲ್ ಇದೆ ಆಗ್ಲೇ ಇದು ನೋಡಿ, 30 minutes ವಿಡಿಯೋ ಆಗಿರ್ಬೋದು, 30 minutes ವಿಡಿಯೋ ಎರಡು ಕೂಡ. ಸೊ ಎರಡು ಕೂಡ ಕವರ್ ಆಗಿದೆ. ಸೊ ಆ ತರನೇ ನಾನು ಬೈ ದ ಎಂಡ್ ಆಫ್ ನವೆಂಬರ್, ಈ ನವೆಂಬರ್ ಮುಗಿಯೋಷ್ಟರಲ್ಲಿ ನಿಮ್ದು ಫುಲ್ ಇಂಗ್ಲಿಷ್ ಸಿಲೆಬಸ್ ನ ಮುಗಿಸ್ಬಿಡ್ತೀನಿ. ದಟ್ಸ್ ರೈಟ್. ಈ ನವೆಂಬರ್ ಅಷ್ಟರಲ್ಲಿ ನಿಮ್ದು ಫುಲ್ ಇಂಗ್ಲಿಷ್ ಮುಗ್ದೋಗುತ್ತೆ, ಫುಲ್ ಇಂಗ್ಲಿಷ್. ಮ್ಯಾಕ್ಸಿಮಮ್ ಅಂದ್ರೆ ಡಿಸೆಂಬರು, ಬಟ್ ಅದಕ್ಕಿಂತ ಮುಂಚೆ ನಿಮ್ದು ಸೆಕೆಂಡ್ ಟರ್ಮ್ದು ಎಲ್ಲಾ ಪೋಯಮ್ಸು, ಎಲ್ಲಾ ಚಾಪ್ಟರ್ಸು ಮುಗ್ದೋಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಆಗಲಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಗಲಿ, ಬೈ ಮೀ. ಸೊ ದಟ್ ಇಸ್ ಮೈ ಗ್ಯಾರಂಟಿ ಫಾರ್ ಆಲ್ ಆಫ್ ಯು. ಸೊ ಅಲ್ಲಿಗೆ ನಿಮ್ದು ಫಸ್ಟ್ ಸೆಟ್ ಆಫ್ ಪ್ರಾಬ್ಲಮ್ಸ್ ಮುಗಿತು, ಒನ್ ಶಾರ್ಟ್ ವಿಡಿಯೋಸ್. ಆ ಒನ್ ಶಾರ್ಟ್ ವಿಡಿಯೋ ನೋಡಾದ್ಮೇಲೆ ಪ್ಲೀಸ್ ಫೋಕಸ್ ಆನ್ ಟೆಕ್ಸ್ಟ್ ಬುಕ್ ಲೇಟರ್ ಆನ್. ಯಾಕಂದ್ರೆ ನೀವೇ ಖುದ್ದಾಗಿ ಓದಿದಾಗ ನಿಮ್ಗೆ ಬೆಟರ್ ಅರ್ಥ ಆಗ್ಬೋದು. ಅಂಡ್ ನೀವು ಕೂಡ ನಿಮ್ ಮೈಂಡ್ ಅಲ್ಲಿ ಆ ಸ್ಟೋರಿನ ಫಾರ್ಮ್ ಮಾಡ್ಬೋದು, ಓಕೆನಾ? ಅದಾದ ಸ್ಟೂಡೆಂಟ್, ಸ್ಟೋರಿ ಫಾರ್ಮ್ಗೆ ಐ ಆಮ್ ಕ್ರಿಯೇಟಿಂಗ್ ಆಲ್ ಆಫ್ ದೀಸ್ ಲೆಕ್ಚರ್ಸ್ ವಿತ್ AI ಇಮೇಜಸ್. ಏನೋ ವಿತ್ AI ಇಮೇಜಸ್. ಸೊ ನಿಮ್ಮೆಲ್ಲರಿಗೂ ಕೂಡ ಆ ಚಾಪ್ಟರ್ ಕ್ಲಿಯರ್ ಆಗಿ ವಿಜುವಲ್ ಆಗಿ ನೆನಪಿರ್ಬೋದು. ಸೊ ಪ್ಲೀಸ್ ವಾಚ್ ದೀಸ್ ವಿಡಿಯೋಸ್ ಫಾರ್ AI ವಿಡಿಯೋಸ್ ಜೊತೆಗಿದೆ ಅದರಲ್ಲಿ. ನಾವು ಅದಾದ್ಮೇಲೆ ಯು ಹ್ಯಾವ್ ಟು ಫೈಂಡ್ ಕೀ ಪಾಯಿಂಟ್ಸ್. ಯಾಕಂದ್ರೆ ನಿಮ್ ಎಕ್ಸಾಮ್ ಅಲ್ಲಿ ಆನ್ಸರ್ ಬರಿಬೇಕಾದ್ರೆ ಬೇಕಾಬಿಟ್ಟಿ ಬರೆಯೋದ್ರೆ ನಿಮ್ಗೆ ಮಾರ್ಕ್ಸ್ ಬರಲ್ಲ. ನಿಮಗೆ ಸ್ಟೋರಿ ಗೊತ್ತಿರ್ಬೋದು, ಬಟ್ ಆ ಸ್ಟೋರಿನ ಪ್ರಾಪರ್ ಕೀ ಪಾಯಿಂಟ್ಸ್ ಬರೀಲ್ಲ ಅಂದ್ರೆ ನಿಮಗೆ ಮಾರ್ಕ್ಸ್ ಸಿಗಲ್ಲ. ಸೊ ಯು ನೀಡ್ ಟು ಐಡೆಂಟಿಫೈ ದ ಕೀ ಪಾಯಿಂಟ್ಸ್ ಬೈ ಸಾಲ್ವಿಂಗ್ ಕ್ವೆಶನ್ಸ್. ನೀವು ಎಷ್ಟು ಕ್ವೆಶನ್ ಸಾಲ್ವ್ ಮಾಡ್ತೀರಲ್ಲ, ಅವಾಗ ನಿಮ್ಗೆ ಈ ಕೀ ಪಾಯಿಂಟ್ಸ್ ನಿಮ್ಗೆ ಐಡಿಯಾ ಬರುತ್ತೆ. ನಾ ಸರ್, ವೇರ್ ಡು ಐ ಗೆಟ್ ದಿಸ್ ಎಂಟೈರ್ ಕ್ವೆಶನ್ಸ್ ಫ್ರಮ್? ಸರ್, ನಮ್ಗೆ ಕೀ ಪಾಯಿಂಟ್ಸ್ ಎಲ್ಲಿಂದ ಸಿಗುತ್ತೆ ತೋರಿಸ್ತೀನಿ ಬನ್ನಿ ಸ್ಟೂಡೆಂಟ್ಸ್. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ವಿಡಿಯೋ. ಪ್ಲೀಸ್ ಈ ವಿಡಿಯೋನ ನಿಮ್ ಎಲ್ಲಾ ಫ್ರೆಂಡ್ಸ್ ಜೊತೆಗೂ, ನಿಮ್ಗೆ ಎಲ್ಲಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿ ಫಾರ್ ಎವ್ರಿವನ್ who wants to score 100 out of 100. ನೋಡಿ ಸ್ಟೂಡೆಂಟ್ಸ್, here are all the key points of a chapter. ಎವ್ರಿ ಸಿಂಗಲ್ ಚಾಪ್ಟರ್ ಗಿಂತ ಕೀ ಪಾಯಿಂಟ್ಸ್ ನಿಮಗೆ ಫ್ರೀ ಆಗಿ ನಿಮ್ಮೆಲ್ಲರೂ ಸಿಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನೀವೇನು ಮಾಡಂಗಿಲ್ಲ, ನೀವು ಈ ವೆಬ್ಸೈಟ್ ಹೋಗ್ಬೇಕು. ನೀವು DSERT.karnataka.government.in ಇಲ್ಲಿ ಹೋದಾಗ ನಿಮ್ದು ರಿಸೋರ್ಸ್ ಫಾರ್ 2025 SLC ಇರುತ್ತೆ. ಇಲ್ಲಿ ನೀವು ನಿಮ್ಗೆ ಎವ್ರಿ ಸಿಂಗಲ್ ಸಬ್ಜೆಕ್ಟ್ ಇದೆ, ನಿಮ್ಮಲ್ಲಿ ರಿಸೋರ್ಸ್ ಇದೆ.
ನೀವು ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದೊಂದು PDF ಓಪನ್ ಆಗುತ್ತೆ. ಈ PDF ಅಲ್ಲಿ ನಿಮ್ದು ಎವ್ರಿ ಸಿಂಗಲ್ ಚಾಪ್ಟರ್ದು ಇನ್ಫಾರ್ಮೇಶನ್ ಇದೆ ನೋಡಿ ಇಲ್ಲಿ. ನೋಡಿ ಫಾರ್ ಎಕ್ಸಾಂಪಲ್ ದ ಕಾನ್ಸೆಪ್ಟ್ ಇದು ನಿಮ್ದು ಕೀ ಪಾಯಿಂಟ್ಸ್ ಆಯ್ತು. ಅದಾದ್ಮೇಲೆ ಸ್ಟೂಡೆಂಟ್ಸ್ ಅದಾದ್ಮೇಲೆ ಇಲ್ಲಿ ನೋಡಿ MCQ ಕ್ವೆಶನ್ಸ್ ಎಲ್ಲ MCQ ಕ್ವೆಶನ್ಸ್ ಇಲ್ಲೇ ಕೊಟ್ಟಿದ್ದಾರೆ. MCQ ಆಯ್ತು. ಅದಾದ್ಮೇಲೆ ನಿಮ್ದು 2 to 3 ಸೆಂಟೆನ್ಸ್ ಕ್ವೆಶನ್ಸ್ ಎಲ್ಲಾ ತರ ಕ್ವೆಶನ್ಸ್ ನಿಮ್ಗೆ ಏನನ್ನು ಕೇಳಬಹುದಲ್ಲ ಎಕ್ಸಾಮ್ ಅಲ್ಲಿ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಫ್ರೀ ಆಫ್ ಕಾಸ್ಟ್ ನಿಮ್ಗೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಸ್ಟೂಡೆಂಟ್ಸ್ ಅದಾದ್ಮೇಲೆ ಹಂಗೆ ಕೆಳಗಡೆ ಹೋದ್ರೆ ಆನ್ಸರ್ ಟು 8 to 10 ಸೆಂಟೆನ್ಸ್ ಇದು ನಿಮ್ದು ಲಾಂಗ್ ಫಾರ್ಮ್ಯಾಟ್ ಕ್ವೆಶನ್ಸ್ ಅಂತ ಕೇಳ್ತೀವಿ. ಎಲ್ಲಾನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಅದಾದ್ಮೇಲೆ ಎವ್ರಿ ಸಿಂಗಲ್ ಚಾಪ್ಟರ್ ರಿಲೇಟೆಡ್ ಗ್ರಾಮರ್ ಕಂಟೆಂಟ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಬಿಟ್ರೆ ನಿಮ್ಗೆ ಏನು ಅವಶ್ಯಕತೆ ಇರಲ್ಲ. ಸೊ ಪ್ಲೀಸ್ ಈ ವೆಬ್ಸೈಟ್ಗೆ ಹೋಗಿ. ಈ ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಆಡ್ ಮಾಡ್ತಿರ್ತೀನಿ. ಸೊ ಆಲ್ ದಿ ಬೆಸ್ಟ್ ಅಲ್ಲಿಗೆ. ನಾ ಬನ್ನಿ ಮುಂದೆ ಹೋಗೋದ ಸ್ಟೂಡೆಂಟ್ಸ್, ಬನ್ನಿ ಮುಂದೆ ಹೋಗೋದ. ಅದು ನಿಮ್ದು ಕೀ ಪಾಯಿಂಟ್ಸ್ ಆಯ್ತು, ಕ್ವೆಶನ್ಸ್ ಕೂಡ ಸೆಟ್ ಆಯ್ತು. ಸೊ ನೀವು ನೋಟಿಸ್ ಮಾಡಕ್ ಹೋದ್ರೆ ಈ ಸಿಂಪಲ್ ಫ್ಲೋ ಚಾರ್ಟ್ ನಿಮ್ಗೆ ಸೆಟ್ ಆಗಿದೆ ಆಗ್ಲೇ. ಈಗ ಒನ್ ಶಾರ್ಟ್ ವಿಡಿಯೋಸ್ ನನ್ನ ಕಡೆಯಿಂದ ಬರುತ್ತೆ, ಟೆಕ್ಸ್ಟ್ ಬುಕ್ ನಿಮ್ಮ ಹತ್ರ ಇದೆ, ಕೀ ಪಾಯಿಂಟ್ಸ್ ನಿಮ್ಗೆ ಸಿಕ್ತು, ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಚಾಪ್ಟರ್ ವೈಸ್ ಕೂಡ ನಿಮ್ಗೆ ಸಿಕ್ತು. ಇದು ಬಿಟ್ರೆ ಏನ್ ಬೇಕು? ಇದು ಬಿಟ್ಟು ಆದ್ಮೇಲೆ ಸ್ಟೂಡೆಂಟ್ಸ್ ನೀವು ಯಾವ ತರ ಆನ್ಸರ್ ಬರಿಬೇಕಲ್ಲ ಅದನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಯಾವತ್ತು ಕೂಡ ಇಫ್ ಯು ಸ್ಟ್ರಗಲ್ ವಿತ್ ಫ್ರೇಮಿಂಗ್ ಸೆಂಟೆನ್ಸಸ್, ನಿಮ್ಗೆ ಸೆಂಟೆನ್ಸ್ ಫ್ರೇಮ್ ಮಾಡಕ್ ಬರ್ತಿಲ್ಲ, ಅವಾಗ ಏನ್ ಮಾಡಬೇಕು? ಸಿಂಪಲ್ ಟ್ರಿಕ್. ಯಾವ್ದೇ ಸೆಂಟೆನ್ಸ್ ನೀವು ಫ್ರೇಮ್ ಮಾಡ್ಬೇಕು ಅನ್ಕೊಂಡಿರಲ್ಲ, ಫಸ್ಟ್ ಅದನ್ನ ಕನ್ನಡದಲ್ಲಿ ಯೋಚನೆ ಮಾಡಿ ಮೈಂಡ್ ಅಲ್ಲಿ. ಅದಾದ್ಮೇಲೆ ಕನ್ನಡದಲ್ಲಿ ಯೋಚನೆ ಮಾಡಿ ಕೀ ಪಾಯಿಂಟ್ಸ್ ವರ್ಡ್ಸ್ ನೆನಪಿಕೊಳ್ಳಿ. ಆ ಕೀ ಪಾಯಿಂಟ್ಸ್ ನ ಆಡ್ ಮಾಡಿ ಅದಾದ್ಮೇಲೆ ಯೂಸ್ ಸಿಂಪಲ್ ಕನೆಕ್ಷನ್ಸ್ ಅಂಡ್ ಬಟ್ ಬಿಕಾಸ್ ಆಫ್ ಅನ್ನು ಆಡ್ ಮಾಡಿ ಆನ್ಸರ್ ಬರ್ದ್ಬಿಡಿ. ಸೊ ಸೆಂಟೆನ್ಸ್ ಫಾರ್ಮೇಶನ್ ಈಸಿ ಆಗುತ್ತೆ. ಕನ್ನಡ ಥಿಂಕ್ ಮಾಡಬೇಕು, ಕೀವರ್ಡ್ಸ್ ನೆನಪಿಕೋಬೇಕು, ಬರಿಬೇಕು. ಅದಾದ್ಮೇಲೆ ಪ್ಯಾರಾಗ್ರಾಫ್ ಹೆಂಗ್ ಬರಿಬೇಕು ಸರ್? ಪ್ಯಾರಾಗ್ರಾಫ್ ಅಲ್ಲಿ ಸ್ಟೂಡೆಂಟ್ಸ್ 3 ಪಾರ್ಟ್ ಅಲ್ಲಿ ಡಿವೈಡ್ ಆಗಿರ್ಬೇಕು. ಎವ್ರಿ ಸಿಂಗಲ್ ಪ್ಯಾರಾಗ್ರಾಫ್ 3 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿರುತ್ತೆ. ಫಸ್ಟ್ ಏನು? ಇಂಟ್ರೊಡಕ್ಷನ್ ಟು ಟಾಪಿಕ್, ಆಮೇಲೆ 2-3 ಐಡಿಯಾಸ್ ಆಫ್ ದ ಎಕ್ಸಾಂಪಲ್ಸ್, ಆಮೇಲೆ ಗಿವನ್ ಕನ್ಕ್ಲೂಷನ್ ಆಫ್ ಫೀಲಿಂಗ್. ಸೊ ನಿಮ್ದು ಎವ್ರಿ ಪ್ಯಾರಾಗ್ರಾಫ್ ಅಲ್ಲಿ ಈ ಸಿಂಪಲ್ ಫಾರ್ಮ್ಯಾಟ್ ನೀವು ಫಾಲೋ ಮಾಡಬೇಕಾಗುತ್ತೆ. ಎವ್ರಿ ಸಿಂಗಲ್ ಎಕ್ಸಾಮ್ ಅಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಅದಾದ್ಮೇಲೆ ಸ್ಟೂಡೆಂಟ್ಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ರಿವೈಸ್ ಪ್ರೀವಿಯಸ್ ಇಯರ್ ಕ್ವೆಶನ್ಸ್. ನಿಮ್ಗೆ ಎಲ್ಲರಿಗೂ ಕೂಡ 60 to 70% ಕ್ವೆಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ಸೊ PYQs ಒಂದು 5 to 7 ಇಯರ್ಸ್ ಮಾಡಿ. ನಿಮ್ಗೆ ಮಾಡಕ್ ಆಗಿಲ್ಲ ಅಂದ್ರೆ ಹೇಳಿ ಸರ್ ಪ್ಲೀಸ್ ಬ್ರಿಂಗ್ PYQ ಆನ್ ದ ವಿಡಿಯೋ ಆನ್ ದ ಚಾನಲ್, ಅದು ಕೂಡ ತಗೊಂಬರೋದ. ಅದಾದ್ಮೇಲೆ ರೈಟ್ ಅಂಡ್ ಲರ್ನ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನೀವು ಎಷ್ಟು ಬರದ್ ಕಲಿತೀರಲ್ಲ ಅಷ್ಟು ನಿಮ್ಗೆ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಎಸ್ಪೆಷಲಿ ಇದು ಈ 3 ಮಾರ್ಕ್ಸ್ ಎಸ್ಸೆ ರೈಟಿಂಗು ಎಲ್ಲ ಇರುತ್ತಲ್ಲ, ಲೆಟರ್ ರೈಟಿಂಗ್ ಎಲ್ಲ, ಅದನ್ನ ಬರ್ದ್ ಪ್ರಾಕ್ಟೀಸ್ ಮಾಡಿ, ಬರೀ ನೋಡೋದಲ್ಲ ಅದು. ಯಾಕಂದ್ರೆ ನೀವು ಬರ್ದ್ ಪ್ರಾಕ್ಟೀಸ್ ಮಾಡಿದಾಗ ನಿಮ್ ಪ್ರೆಸೆಂಟೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ರೈಟ್, ಪ್ರೆಸೆಂಟೇಷನ್ ಹಾಫ್ ದ ಮಾರ್ಕ್ಸ್. ಸೊ ಪ್ರೆಸೆಂಟೇಷನ್ ಇಂಪ್ರೂವ್ ಮಾಡ್ಬೇಕಂದ್ರೆ ನೀವು ಕೀ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಬೇಕು, ಪ್ರಾಪರ್ ಸ್ಪೇಸಿಂಗ್ ಕೊಡಬೇಕು. ರೈಟ್, ಅದೆಲ್ಲ ನೀವು ಈಗನೇ ಕಲಿಬೇಕು. ಅಂಡ್ ಫೈನಲಿ ಸ್ಟೋರಿ ಮ್ಯಾಪಿಂಗ್ ಫಾರ್ ದ ಲೆಂತಿ ಆನ್ಸರ್ಸ್. ನೀವು ಅಲ್ಲಿ ಇರೋದ್ನಲ್ಲ ಆ AI ವಿಡಿಯೋ ಇಮೇಜಸ್ ವಿಡಿಯೋಸ್, ಅದನ್ನ ಪ್ಲೀಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಯಾಕಂದ್ರೆ ಆ AI ಇಮೇಜಸ್ ವಿಲ್ ಹೆಲ್ಪ್ ಯು ಟು ರಿಮೆಂಬರ್ ದ ಎಂಟೈರ್ ಲೆಸನ್ ಆಸ್ ಅ ಸ್ಟೋರಿ ತರ ನೆನಪಿರುತ್ತೆ. ಸೊ ಐ ಹೋಪ್ ಸ್ಟೂಡೆಂಟ್ಸ್ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿತ್ತು. ಈ ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ. ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ವಾಟ್ ಇಸ್ ಯೋರ್ ಏಮ್ ಔಟ್ ಆಫ್ 100. ಔಟ್ ಆಫ್ 100 ನೀವ್ ಎಷ್ಟು ಏಮ್ ಮಾಡ್ತೀರಾ? 60ನಾ, 70ನಾ, 80ನಾ, 90ನಾ, ಇಲ್ಲ 100 ಔಟ್ ಆಫ್ 100 ನೀವೇನ್ ಏಮ್ ಮಾಡ್ತೀರಾ? ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್ ಸ್ಟೂಡೆಂಟ್ಸ್. ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.